ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ಧಾರವಾಡದಲ್ಲಿ ಒಂದು ಘಟನೆ ನಡೆದಿದೆ. ಅದು ಏನಂದರೆ, ನೋಟಿಫಿಕೇಶನ್ ಆಗುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ರಾಜ್ಯ ಸರ್ಕಾರ ಕಾರಣ ಮಾಡದೆ, ನೀತಿ ಸಂಹಿತೆ ನೆಪ ಹೇಳದೆ ಈ ಕೂಡಲೇ ನೇಮಕಾತಿ ಅಧಿಸೂಚನೆ ಹೊರಡಿಸಿ. ನಮಗೂ ಕಳೆದ 3-4 ವರ್ಷಗಳಿಂದ ನಿಮ್ಮ ಪೊಳ್ಳು ಭರವಸೆ ಕೇಳಿ ನಮ್ಮ ಜೀವನ ನಾವು ಸಾವು ಬದುಕಿನ ಹೋರಾಟವಾಗಿದೆ. ಸ್ಪರ್ಧಾರ್ಥಿಗಳ ಬಾಳಲ್ಲಿ ಸರ್ಕಾರ ಆಟವಾಡ್ತಿದೆ. ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಅಂತೇಳಿ ಮಾಡ್ತಾ ಇದ್ದಾರೆ. ಕಾಂತಕುಮಾರ್ ಸರ್ ಅವರು ಇವತ್ತೇ ಮಾಡಿದ್ದಾರೆ, ಸ್ಟ್ರೈಕ್ ಕೂಡ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ನೇಮಕಾತಿ ಮಾಡದೆ, ಅಂದರೆ BBMP ಎಲೆಕ್ಷನ್ ಮತ್ತಿತರ ನೀತಿ ಸಂಹಿತೆ ಹೇಳುತ್ತಾ ಕಾಲಹರಣ ಮಾಡುತ್ತಿರುವುದನ್ನು ಖಂಡಿಸಿ ಈ ಕೂಡಲೇ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕೆಂದು ಹಾಗೂ KPSC ಅಕ್ರಮ ಅಂದರೆ CBIಗೆ ಒತ್ತಾಯಿಸಿ AKSS ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ಅವರಿಂದ ಧಾರವಾಡ DC ಕಚೇರಿಯಲ್ಲಿ ಮಾಡಿದವರು ಸ್ಟ್ರೈಕ್ ಮಾಡಿದ್ದಾರೆ. ಮುಂದೆ ಅನಿರ್ದಿಷ್ಟ ಸರ್ಕಾರ ಪೊಲೀಸರ ಮುಖಾಂತರ ಹೋರಾಟವನ್ನು ಹತ್ತಿಕ್ಕಲು ಮಾಡ್ತಾ ಇದೆ. ನಮ್ಮ ಕರ್ನಾಟಕ ಸರ್ಕಾರ ಪ್ರಾರಂಭವನ್ನು ಮಾಡ್ತಾ ಇದೆ. ನೇಮಕಾತಿ ಅಧಿಸೂಚನೆ ಮಾಡುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. AKSS ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ಅವರ ಬಂಧನವನ್ನು ಸಮಸ್ತ ಸ್ಪರ್ಧಾರ್ಥಿಗಳು ಖಂಡಿಸುತ್ತಾರೆ. ಕರ್ನಾಟಕ ಸರ್ಕಾರ ಈ ಕೂಡಲೇ ನೇಮಕಾತಿಯನ್ನು ಪ್ರಾರಂಭ ಮಾಡಬೇಕು, ಇಲ್ಲಾಂದರೆ ಎಲ್ಲ ಸ್ಪರ್ಧಾರ್ಥಿಗಳು ಮುಂದಿನ ಒಂದು ಕ್ರಮಕ್ಕೋಸ್ಕರ ಒಂದು ದೊಡ್ಡ ಹೋರಾಟವನ್ನು ಕೂಡ ಧಾರವಾಡದಲ್ಲಿ ಕೂಡ ನಡೀಬಹುದು. ಆದ್ದರಿಂದ ಕಾಂತಕುಮಾರ್ ಸರ್ ಅವರ ಬಂಧನವನ್ನು ಎಲ್ಲ ಸ್ಪರ್ಧಾರ್ಥಿಗಳು ಖಂಡಿಸುತ್ತಾರೆ. ಇದು ರಾಜ್ಯ ಸರ್ಕಾರದ ಗಮನದಲ್ಲಿ ಇರಬೇಕಾದ ಒಂದು ಮುಖ್ಯ ವಿಷಯವಾಗಿದೆ. ಆದ್ದರಿಂದ ಎಲ್ಲ ಸ್ಪರ್ಧಾರ್ಥಿಗಳೇ ನೀವು ಕೂಡ ಏನು ಮಾಡಬೇಕಂದ್ರೆ ಈ ಹೋರಾಟದಲ್ಲಿ ನೀವು ಕೂಡ ಭಾಗವಹಿಸಬೇಕು. ಆವಾಗ ಮಾತ್ರ ನಿಮಗೇನಾಗುತ್ತಂದರೆ ನೋಟಿಫಿಕೇಶನ್ ಆಗಲಿಕ್ಕೆ ಸಾಧ್ಯವಾಗುತ್ತಾ. ಇಲ್ಲ ಅಂದರೆ ಈ ರಾಜ್ಯ ಸರ್ಕಾರ ನೀತಿ ಸಂಹಿತೆ ಬಗ್ಗೆ ಅಂತ ಹೇಳಿ ಕಾಲಹರಣವನ್ನು ಮಾಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ಆದ್ದರಿಂದ ನೀವು ಕೂಡ ಎಚ್ಚೆತ್ತುಕೊಂಡು ಈ ಒಂದು ಸರ್ಕಾರಕ್ಕೆ ನೀವು ಒಂದು ಸರಿಯಾದ ಪಾಠವನ್ನು ಕಲಿಸಿದರೆ ಮಾತ್ರ ನೇಮಕಾತಿ ಪ್ರಾರಂಭವಾಗುತ್ತದೆ. ಇಲ್ಲಾಂದರೆ ಅವರು ಹಾಗೆ ನಮ್ಮನ್ನು ಇವತ್ತು ಧಾರವಾಡದಲ್ಲಿ ಪೊಲೀಸರು ಕಾಂತಕುಮಾರ್ ಅವರನ್ನು ಯಾವ ರೀತಿ ಬಂಧನವನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ ಒಂದು ಸಣ್ಣ ಕ್ಲಿಪ್ ಕೂಡ ನನ್ನಲ್ಲೇ ಇದೆ. ನಾನಿವಾಗ ಹಾಕ್ತಾ ಇದ್ದೀನಿ. ಎಲ್ಲ ಸ್ಪರ್ಧಾರ್ಥಿಗಳು ಅದನ್ನು ನೀವು ಗಮನಿಸಿಕೊಂಡು ಮುಂದಿನ ಹೋರಾಟಕ್ಕೆ ನೀವು ಕೂಡ ಸಿದ್ಧರಾಗಬೇಕು. ನೀವು ಸಿದ್ಧರಾದರೆ ಮಾತ್ರ ನೇಮಕಾತಿ ಆಗುವುದು ಪ್ರಾರಂಭ. ಈ ಸರ್ಕಾರ ನಮಗೆ ನೇಮಕಾತಿ ಶೀಘ್ರವೇ ಅಂತ ಹೇಳಿ ಎಲ್ಲರನ್ನು ಬಾಯಿ ಮುಚ್ಚಿಸ್ತಾ ಎಲ್ಲರಿಗೂ ಒಂದು ಸರಿಯಾದ ಒಂದು ಮಾಹಿತಿ ಇಂಟರ್ವ್ಯೂ ಮಾಡ್ತಿದ್ದಾರೆ. ಇವತ್ತು PDO ಸ್ಕ್ಯಾಮ್ ಆಗಿದೆ, ಅದನ್ನ ಅಟ್ಲೀಸ್ಟ್ CBI ತನಿಖೆ ಮಾಡಬೇಕಲ್ಲ. ಒಟ್ಲಿ 20ನೇ ತಾರೀಕು ಅಂತ ಅನ್ಕೊಂಡ್ಬಂದಿದ್ದು. ಇವತ್ತು 20ನೇ ಸರ್ ಹೈಕೋರ್ಟಿಂದ ಇದೆ ಸರ್. ನಾವು ಕಾನೂನು ಯಾವತ್ತೂ ಉಲ್ಲಂಘನೆ ಮಾಡಿಲ್ಲ. ಏನಿಲ್ಲ ಸರ್. ಈಗ ನಾವು ಕೋರ್ಟ್ ಮುಖಾಂತರ ಅಧ್ಯಕ್ಷ ಕಾಂತಕುಮಾರ್ ಅಂತ ಪರ್ಮಿಷನ್ ಸರ್, ಇದು ಫಂಡಮೆಂಟಲ್ ರೈಟ್ಸ್. ಈಗ ಉಸಿರಾಡ್ಬೇಕಂತಂದ್ರೆ ನಿಮ್ಗೆ ಕೇಳಿ ಸರ್. ಈಗ ಉಸಿರಾಡೋದು ಫಂಡಮೆಂಟಲ್ ರೈಟ್ಸ್. ಮಾತಾಡಿ ಸರ್. ಫಂಡಮೆಂಟಲ್ ರೈಟ್ಸ್ ಇರೋದೇ ಅದಕ್ಕೆ ಅಪ್ಲಿಕೇಬಲ್ ಆಗೋದಕ್ಕೆ ಕ್ಲಿಯರ್ ಆಗಿ ಡೈರೆಕ್ಷನ್ ಇದೆ ಸರ್. ಇವಾಗ ಕೆಲಸ ಮಾಡಿ ಗನ್ ತಗೊಂಬನ್ನಿ. ಈಗ ನಾನು ಒಂದು 10 ಜನಕ್ಕೆ ಫೋನ್ ಮಾಡ್ಕೊಡ್ತೀನಿ ಸರ್. ಒಂದು 10 ಜನಕ್ಕೆ ಫೋನ್ ಮಾಡ್ಕೊಡ್ತೀನಿ. ನೀವು ಅವ್ರ ಹತ್ರ ಮಾತಾಡಿ. ನಮಗೆ ಸಪೋರ್ಟ್ ಮಾಡ್ಬೇಕಷ್ಟೇ. ಈಗ ನೀವು ಭದ್ರತೆ ಕೊಡ್ಬೇಕು. ಆಯ್ತು, ರಿಕ್ವೆಸ್ಟ್ ಕೊಟ್ರೆ ಭದ್ರತೆ ಕೊಡಿ ಅಂತ ರಿಕ್ವೆಸ್ಟ್ ಕೊಟ್ರೆ ಭದ್ರತೆ ಕೊಡಿ ಅಂತ ನಮಗೆ ಕೇಳಿದ್ರ ಸರ್? ಒಂದೇ ಸತಿ ಕೊಟ್ಟಿರೋ ಹೇಳಿಸ್ಕೊಡ್ರಿ. ನಾನು ಏನ್ ಹೇಳ್ತಾ ಇದ್ದೀನಿ, ನಿಮಗೆ ಒಬ್ಬರಿಗೆ ಏನ್ ಮಾಡ್ತೀನಿ ಮಾಡಿ ಸಾಯ್ತು ಬಿಡಿ ಸರ್. ಸರ್ ಏನು ಒಳ್ಳೆ ಕೊಲೆ ಮಾಡಿರೋ ಒಂಥರ ಮಾಡ್ತೀನಿ ನೀವು. ಹೋಗ್ಕೊಡ್ರಿ. ಗಾಡಿ ಸರ್ ಏನು ಹೇಳಿ, ಏನು ತಪ್ಪು ಮಾಡಿದ್ದೀವಿ ಅಂತ ನೀವು ಇದು ಮಾಡ್ತೀರಾ?